ಯಶ್ರುತೋ ವಾಚಂ ನ ಸದುಧಾತ್ಮನೇಕಕಿರಣಸ್ಥೈಲೋಕ್ಯದೀಪೋ ರವಿಃ. ನಮಗೆ ಇವತ್ತು ನಿನ್ನೆ ಕಲ್ಯಸ್ವ ವಿಕ್ರಮ ಗ್ರಹ ಪ್ರತಿಭಾ ಕ್ಷತಾನಿ ಹಿತೋತ್ತರಂದ್ರ ಗುರುಮಾನ ಭವ ವ್ಯಯಾನಿ ಲಗ್ನ ಚತುರ್ಥ ನಿಧನೆ ಚತುರಶ್ರ ಸಂಜ್ಞೆ ದ್ಯೂನಂಚ ಸಪ್ತಮ ಗ್ರಹಂ ದಶಮರ್ಕ್ಷಮಾಜ್ಞಾ ಎಂಬ ಶ್ಲೋಕವನ್ನು ನೋಡಿದ್ದೇವೆ ನಿನ್ನೆ. ಅದರಲ್ಲಿ ಭಾವಗಳ ಏನೇನು ಯಾವ ಯಾವ ಭಾವಗಳಿಂದ ಏನೇನನ್ನು ಚಿಂತನೆ ಮಾಡಬಹುದು ಅಂತ ಹೇಳುವಂತ ವ್ಯವಸ್ಥೆಯನ್ನು ನೋಡಿದ್ದೇವೆ. ಬೇರೆ ಎರಡು ಗ್ರಂಥದ ವಿಷಯಗಳನ್ನು ನೋಡಿದ್ವಿ. ಇನ್ನು ಭೋಜನ ಪ್ರಶ್ನೆಯಲ್ಲಿ ಆದ್ರೆ ಹೇಗೆ ಭಾವಚಿಂತನೆ ಅಂತ ಹೇಳುವಂತದ್ದು ಕೂಡ ಹೇಳ್ತಾರೆ. ಇದರಲ್ಲಿ ದಶಾಧ್ಯಾಯ ವ್ಯಾಖ್ಯಾನದಲ್ಲಿ ಬರೀತಾರೆ ಕಾಣುತ್ತದೆ. ಇದರ ದಶಾಧ್ಯಾಯಲ್ಲಿ ವೃದ್ಧ ವ್ಯಾಖ್ಯಾನದಲ್ಲಿ ಇದೇ ಶ್ಲೋಕಕ್ಕೆ ಬರೀತಾರೆ. ಮೂರ್ತಿರಮತ್ರಂ ಭಕ್ಷ್ಯಂ ಭೋಜ್ಯಂ ಭೋಜಯಿತ್ರ ಭಾವಪದಂಶಃ ಸೇಚನಾನ್ನಂ ಸಹಭುತ್ಪೂರ್ತಿ ಕಥಾಶಯನಮಪಿ ವಿಲಗ್ನಾತ್ ಅಂತೇಳಿ ಭೋಜನ ಪ್ರಶ್ನೆಯಲ್ಲಿ ಭಾವಚಿಂತನೆಯಲ್ಲಿ ಮೂರ್ತಿ ಲಗ್ನದಿಂದಾಗಿ ಏನನ್ನು ಚಿಂತನೆ ಮಾಡುವುದು ಅಂತ ಹೇಳಿದ್ರೆ ಮೂರ್ತಿ ಅಂತ ಹೇಳಿದ್ರೆ ಶರೀರ, ಅವನ ಶರೀರ ಹೇಗೆ ಇದೆ ಅಂತೇಳಿ ಚಿಂತನೆ ಮಾಡುವಂಥದ್ದು. ಅಮತ್ರಂ ಎರಡನೇ ಭಾವದಿಂದಾಗಿ ಪಾತ್ರೆ, ಅವನು ಯಾವ ಪಾತ್ರೆಯಲ್ಲಿ ಊಟ ಮಾಡಿದ್ದಾನೆ, ತಟ್ಟೆಯಲ್ಲಿ ಊಟ ಮಾಡಿದ್ದಾನೆ, ಅದು ಚೌಕಾಕಾರ ಇತ್ತು ವೃತ್ತಾಕಾರ ಇತ್ತು ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡಬಹುದು. ಅಥವಾ ಯಾವ ಲೋಹದ ಪಾತ್ರೆಗಳು, ಒಬ್ಬೊಬ್ಬ ಗ್ರಹರಿಗೆ ಒಂದೊಂದು ಲೋಹವನ್ನೆಲ್ಲ ಹೇಳ್ತಾರೆ. ತಾಮ್ರಂ ಸ್ಯಾನ್ಮಣಿ ಹೇಮಶಕ್ತಿರಡ್ ಧಾನ್ಯರ್ಕಾತು ಮುಕ್ತಾಯಸಿ ಅಂತೇಳಿ ಎರಡನೇ ಅಧ್ಯಾಯದಲ್ಲಿ ಬರ್ತದೆ. ರವಿಯಿಂದಾಗಿ ತಾಮ್ರ, ಚಂದ್ರನಿಗೆ ಮಣಿ ಇತ್ಯಾದಿ ವಿಷಯಗಳನ್ನೆಲ್ಲ ಹೇಳ್ತಾರೆ. ಹಾಗೆ ಅಂತಹ ಪಾತ್ರೆ ತಾಮ್ರದ ಪಾತ್ರೆಯೋ ಅಥವಾ ಬಂಗಾರದ ಪಾತ್ರೆಯೋ ಅಥವಾ ಬೆಳ್ಳಿಯ ಪಾತ್ರೆಯೋ ಸ್ಟೀಲಿನ ತಟ್ಟೆಯೋ ಇತ್ಯಾದಿ ವಿಷಯಗಳನ್ನು ಕೂಡ ನಾವು ಚಿಂತನೆ ಮಾಡಬಹುದು. ಹಾಗೆ ಅಂತೇಳಿ ಈಗಿನ ಕಾಲದಲ್ಲಿ ಬೇರೆ ಲೋಹದಲ್ಲಿ ಊಟ ಮಾಡುವುದು ಕಡಿಮೆ. ಬಂಗಾರ ಬೆಳ್ಳಿ ಎಲ್ಲ ಬಾರಿ ಕಡಿಮೆ. ಅದ ಸಂದರ್ಭಕ್ಕೆ ನೋಡಿಕೊಂಡು ಎಲ್ಲಿಯೋ ನಮಗೆ ತುಂಬಾ ಬಡವರ ಮನೆಗೆ ಪ್ರಶ್ನೆಗೆ ಹೋಗಿದ್ವಿ. ಹತ್ರ ಚಿಂತನೆ ಮಾಡ್ಬೇಕಾದ್ರೆ ಅಲ್ಲಿ ಬಂಗಾರದ ಗ್ರಹ ಬಂದ ಹೇಳಿ ತಕ್ಷಣ ನಾವು ಬಂಗಾರವನ್ನು ಹೇಳ್ಬಾರ್ದು. ಅಲ್ಲಿಯ ಲೋಕಜ್ಞಾನವನ್ನು ಇಟ್ಟುಕೊಂಡು ಅಲ್ಲಿಗೆ ಯಾರ ಗ್ರಹದ ದೃಷ್ಟಿ ಉಂಟು, ಅಲ್ಲಿ ಯಾವ ಗ್ರಹನಿದ್ದಾನೆ, ಅದರ ಅಧಿಪತಿ ಯಾರು ಇತ್ಯಾದಿಗಳನ್ನೆಲ್ಲ ನೋಡಿಕೊಂಡಾಗ್ತದೆ ನಾವು ಚಿಂತನೆ ಮಾಡ್ಬೇಕು. ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿಯ ವಿಷಯಗಳನ್ನು ನೋಡಿಕೊಂಡು ಅಲ್ಲಿ ಬೇರೆ ಎಲ್ಲ ಗ್ರಹರ ಯೋಗಗಳನ್ನು ನೋಡಿಕೊಂಡು ನಾವು ಹೇಳಬೇಕಾಗ್ತದೆ. ಮತ್ತೆ ಮೂರ್ತಿರ ಮಾತ್ರ ಭಕ್ಷ್ಯಂ ಮೂರನೇ ಭಾವದಿಂದಾಗಿ ಭಕ್ಷ್ಯಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ಸಿಹಿ ಪದಾರ್ಥಗಳನ್ನು ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಅಂತೇಳಿ ಆಹಾರವನ್ನ 4 ವಿಧ ಮಾಡ್ತಾರೆ. ಅದರಲ್ಲಿ ಭಕ್ಷ್ಯ ಅಂತ ಹೇಳಿದ್ರೆ ಸಿಹಿ ಪದಾರ್ಥಗಳು, ಊಟ ಮಾಡುವಂಥದ್ದೆಲ್ಲ ಭೋಜ್ಯಗಳು ಅಂತೇಳಿ, ಲೇಹ್ಯಗಳು ಅಂತೇಳಿ ಪೇಯ ಕುಡಿಯುವಂಥದ್ದು ಹೇಳಿ ಒಟ್ಟು 4 ವಿಭಾಗಗಳಿದೆ. ಮೂರನೇ ರಾಶಿಯಿಂದಾಗಿ ಭಕ್ಷ್ಯಗಳನ್ನ ಚಿಂತನೆ ಮಾಡುವಂಥದ್ದು. 4ನೇ ರಾಶಿಯಿಂದಾಗಿ ಭೋಜ್ಯ ವಸ್ತುಗಳನ್ನ ಚಿಂತನೆ ಮಾಡುವಂಥದ್ದು. ಭೋಜಯಿತೃ ನಮಗೆ ಯಾರು ಊಟ ಕೊಡ್ತಾನೆ ಅವನನ್ನ 5ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಭೋಜಯಿತೃ ಬಡಿಸ್ತಾನೆ ಯಾರು, ಬಡಿಸ್ತಾನೆ, ಊಟ ಮಾಡಿಸ್ತಾನೆ ಯಾರು ಅಂದ್ರೆ ಬಡಿಸ್ತಾನೆ ಯಾರು ಅವನನ್ನು. ಭೋಜಯಿತೃ ಭಾವ ಉಪದಂಶ, ಉಪದಂಶ ಅಂತ ಹೇಳಿದ್ರೆ ಅದಕ್ಕೆ ಸೇರಿಸ್ಕೊಳ್ಳಿಕ್ಕೆ ಚಟ್ನಿಯೋ ಅಥವಾ ಉಪ್ಪಿನಕಾಯೋ ಇತ್ಯಾದಿ ಸೇರಿಸಿಕೊಳ್ಳುವಂತ ಪದಾರ್ಥಗಳಿರ್ತದಲ್ಲ, ಅದನ್ನೆಲ್ಲ ಉಪದಂಶ ಅಂತ ಕರೀತಾರೆ. ಸಾರು ಆಗ್ಲಿ ಅನ್ನಕ್ಕೆ ಸೇರಿಸಿಕೊಳ್ತೇವೆ ಅಂತಹ ಸೇರಿಸುವ ಪದಾರ್ಥಗಳನ್ನೆಲ್ಲ ಉಪದಂಶ ಹೇಳಿ ಕರೀತಾರೆ. ಸೇಚನ ಸಿಂಪಡಿಸುವಿಕೆ ಮಾಡುವಂಥದ್ದು, ತುಪ್ಪ ಇತ್ಯಾದಿ ವಸ್ತುಗಳನ್ನೆಲ್ಲ ನಮಗೆ ಸಪ್ತಮ ಭಾವದಿಂದಾಗಿ ಹೇಳುವಂಥದ್ದು. ಸೇಚನ ಅನ್ನಂ, ಅನ್ನವನ್ನ ನಮಗೆ ಅಷ್ಟಮ ರಾಶಿಯಿಂದಾಗಿ ಹೇಳುವಂಥದ್ದು, ಅಷ್ಟಮ ಭಾವದಿಂದಾಗಿ. ಸೇಚನ ಅನ್ನಂ ಸಾಬುಕ್, ನಮ್ಮ ಜೊತೆಗೆ ಯಾರು ತಿಂದಿದ್ದಾರೆ ಅವರನ್ನು 9ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು.
ಪೂರ್ತಿ ನನಗೆ ಹೊಟ್ಟೆ ಪೂರ್ತಿ ಆಯ್ತೋ ಇಲ್ಲವೋ ಅಂತ ಹೇಳುವಂಥದ್ದು ದಶಮ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಊಟ ಮಾಡ್ಬೇಕಾದ್ರೆ ಕಥಾ ಏನೆಲ್ಲ ಮಾತಾಡಿದ್ದೇವೆ ಅದನ್ನು ಏಕಾದಶ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. ಕಥಾ ಶಯನಂ, ಊಟ ಮಾಡಿದ್ಮೇಲೆ ಮಲಗಿದ್ದೇವೋ ಹೇಳುವಂಥದ್ದು, ನಿದ್ದೆ ಬಂತೋ ಇಲ್ಲವೋ 12ನೇ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. 12ನೇ ಭಾವದಲ್ಲಿ ಶುಭಗ್ರಹ ನಿದ್ರೆ ಒಳ್ಳೆ ನಿದ್ದೆ ಆಗಿದೆ ಅಂತ, 12ನೇ ಭಾವದಲ್ಲಿ ಪಾಪಗ್ರಹರಿದ್ರೆ ನಿದ್ದೆ ಸರಿಯಾಗಿ ಆಗ್ಲಿಲ್ಲ ಅಥವಾ ಅದರಲ್ಲಿ ಏನೋ ಕನಸುಗಳು ಬಿತ್ತು ಅಂತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ಕೆಟ್ಟ ಕನಸುಗಳನ್ನು ಪಾಪಗ್ರಹರಿದ್ರೆ, ಒಳ್ಳೆಯ ಕನಸುಗಳನ್ನು ಶುಭಗ್ರಹರಿದ್ರೆ, ಸ್ತ್ರೀ ಗ್ರಹರಿದ್ರೆ ಸ್ತ್ರೀಯರ ಕನಸುಗಳನ್ನು ಅಥವಾ ಬೇರೆ ಬೇರೆ ವಿಷಯಗಳನ್ನೆಲ್ಲ ಆಯಾ ಭಾವಕ್ಕೆ ಸಂಬಂಧಪಟ್ಟ ಹಾಗೆ, ಈಗ ರಾಜನ ಕನಸು ಬಿದ್ರೆ ರವಿ ಇದ್ರೆ ರಾಜನ ಕನಸು ಬಿದ್ದಿದೆ ಅಂತ ಹೇಳ್ಬೋದು. ಹೀಗೆಲ್ಲ ರಾಜಕಾರಣೀಯ ವ್ಯವಸ್ಥೆ ಹೀಗೆಲ್ಲ ಚಿಂತನೆ ಮಾಡುದು. ಹಾಗೆ ಊಟದಲ್ಲಿ ಏನು ಮಾತಾಡಿದ್ದೇವೆ ಅದನ್ನು ಏಕಾದಶ ರಾಶಿಗೆ ಯಾರ ಸಂಬಂಧ ಉಂಟು ಅದನ್ನು ನೋಡಿಕೊಂಡು, ಏಕಾದಶ ರಾಶಿ ಕೆಲವು ಸಲ ನಮಗೆ ಮಿಥುನ ರಾಶಿ ಆಗಿ ಬಂದ್ರೆ ಮೈಥುನದ ವಿಷಯಗಳನ್ನು ಅಥವಾ ಗಂಡ ಹೆಂಡಿರು ಮದುವೆ ಆಗುವ ವಿಷಯಗಳನ್ನು ಅಥವಾ ಸಂತಾನ ವಿಷಯಗಳನ್ನು ಮಾತಾಡಿದ್ದೀರಿ ಅಂತ ಹೀಗೆಲ್ಲ ಆಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಯಾರಿದ್ದಾರೆ ಆ ಹೀಗೆಲ್ಲ ಭಾವಗಳನ್ನ ಚಿಂತನೆ ಮಾಡುವಂಥದ್ದು. ಇನ್ನು ಇದರಲ್ಲಿ ಆಗ್ಬೇಕಾದ್ರೆ ರಾಜ ಪ್ರಶ್ನೆಯಲ್ಲಿ ಒಂದಷ್ಟು ಭಾವಗಳನ್ನು ಹೇಳ್ತಾರೆ. ಆ ಮೂರ್ತಿ ಕೋಶೋ ಧನ್ವಿನೋ ವಾಹನಾನಿ ಮಂತ್ರಶ್ಚತುರ್ಮಾರ್ಗ ಆಯುರ್ಮನಶ್ಚ ವ್ಯಾಪಾರಶ್ಚ ಪ್ರಾಪ್ತಿರಪ್ತಾಪ್ತಿರೇವಂ ಅಜ್ಞಾದ್ಯಾಸಿರೋ. ಕೊನೆಯ ಪದ ನನಗೆ ಈಗ ನೆನಪಾಗ್ತಾ ಇಲ್ಲ. ಮೂರ್ತಿಕೋಶೋ ಧನ್ವಿನೋ ವಾಹನಾನಿ ಮಂತ್ರಶತ್ರುರ್ಮಾರ್ಗ ಆಯುರ್ ಮನಶ್ಚವ. ಆ ಶ್ಲೋಕ ಇದೆಯಾ ನಿಮ್ಮ ಹತ್ರ? ಅಲ್ಲಿ ಯಾವತ್ತಾದ್ರು ಅದು ಇನ್ನೊಂದು ಶ್ಲೋಕ ಇದೆ, ಅದ್ರಲ್ಲಿ ಕರೆಂಟ್ ಹೋಗಿದೆ ಆ ಶ್ಲೋಕ ಈಗ ನನಗೆ ಬರ್ತಾ ಇಲ್ಲ ಅಂತ ನೋಡುವ. ಮೂರ್ತಿ ಕೋಶ ಧನ್ವಿನೋ ವಾಹನಾನಿ ಅಂದ್ರೆ ಮೂರ್ತಿ ಕೋಶೋ ಯೋಧೋ ವಾಹೋ ಮಂತ್ರ. ಅದರಲ್ಲಿ ಬೇರೆ ಶ್ಲೋಕ ಇದೆ, ಲಗ್ನಾದ್ಯಾಸ್ಯು ಭಾವ ಮೂರ್ತಿ ಕೋಶೋ ಯೋಧೋ ವಾಹೋ ಮಂತ್ರ ಚತುರ್ಮಾರ್ಗೋ ಅಥಾಸು ಸ್ವಾಂತಂ ವ್ಯಾಪಾರಶ್ಚ ಪ್ರತ್ಯಪ್ರಾಪ್ತಿ ಪ್ರಾಪ್ತಿ ಅಂತ ಆಗಿದೆ ಅಲ್ಲ. ಸರಿ, ಅದೇ ಮೂರ್ತಿ ಕೋಶ ಧನ್ವಿನೋ ವಾಹನಾನಿ ಮಂತ್ರ ಶತ್ರುರ್ಮಾರ್ಗ ಆಯುರ್ ಮನಶ್ಚ ವ್ಯಾಪಾರಸ್ಯ ಪ್ರಾಪ್ತಿರಪ್ತಾಪ್ತಿರೇವಂ ಲಗ್ನಾದ್ಯಾಸ್ಯು ಅಂತ ಹೇಳಿ ಹಾಗೆ ಬರ್ತದೆ. ಅದೊಂದು ಇನ್ನೊಂದು ಶ್ಲೋಕ ಅಷ್ಟೇ, ಪ್ರಶ್ನ ಮಾರ್ಗದಲ್ಲಿರೋದು ನಾನೀಗ ಹೇಳಿದ ಶ್ಲೋಕ. ಮೂರ್ತಿ ಲಗ್ನದಿಂದಾಗಿ ಮೂರ್ತಿ ಶರೀರವನ್ನು ಚಿಂತನೆ ಮಾಡುವಂಥದ್ದು. ಕೋಶ ರಾಜನ ಈಗ ಪ್ರಶ್ನೆಯಲ್ಲಿ ಆದ್ರೆ ನಮಗೆ ಕೋಶ, ಅವನ ಕೋಶ ಎಷ್ಟಿದೆ ಎಂಬುದನ್ನು ದ್ವಿತೀಯ ಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಕೋಶಾಗಾರದಲ್ಲಿ ಎಷ್ಟು ಉಂಟು, ಏನು ವ್ಯವಸ್ಥೆ ಉಂಟು, ನಷ್ಟ ಉಂಟು, ಲಾಭ ಉಂಟು ಎಂಬುದಾಗೆಲ್ಲ. ಕೋಶೋ ಮೂರ್ತಿ ಕೋಶೋ ಧನ್ವಿನಃ, ಇದರಲ್ಲಿ ಯೋಧ ಅಂತ ಕೊಟ್ಟಿದ್ದಾರೆ. ಅಂತೂ ಧನ್ವಿ ಅಂತ ಹೇಳಿದ್ರೆ ಆಯುಧವನ್ನು ಹಿಡ್ಕೊಂಡವ, ಯೋಧ ಅಂತೇಳಿ ಅರ್ಥ. ಅಂದ್ರೆ ಸೈನಿಕರನ್ನೆಲ್ಲ ಚಿಂತನೆ ಮಾಡುವಂಥದ್ದು, ಯುದ್ಧಕ್ಕೆ ಹೋಗುವಂತವರನ್ನ ಚಿಂತನೆ ಯೋಧರನ್ನು ಚಿಂತನೆ ಮಾಡುವಂಥದ್ದು ತೃತೀಯ ರಾಶಿಯಿಂದಾಗಿ. ಮೂರ್ತಿ ಕೋಶೋ ಧನ್ವಿನೋ ವಾಹನಾನಿ, 4ನೇ ರಾಶಿಯಿಂದಾಗಿ ವಾಹನಗಳು, ಅವರ ರಥ ವ್ಯವಸ್ಥೆ, ಆನೆ, ಕುದುರೆ, ಇದೆಲ್ಲ ವಾಹನಕ್ಕೆ ಸಂಬಂಧಪಟ್ಟ ಹಾಗೆ. ನಮ್ಮ ಗುರುಗಳೇ ಯಾವತ್ತು ಹೇಳ್ತಾ ಇದ್ರು, ಈಗ ಒಬ್ಬನಿಗೆ ಗಜಲಾಭದ ನಮಗೆ ಲಕ್ಷಣ ಖಂಡಿತ ಅಂತೇಳಿ ಹೇಳಿದರೆ, ಈಗಿನ ಕಾಲಘಟ್ಟದಲ್ಲಿ ಆನೆಗೆ ಸದೃಶವಾದ ದೊಡ್ಡ ವಾಹನವನ್ನು ಅವನು ತಗೊಳ್ತಾನೆ ಅಂತ, ಈಗ BMW ಅಂತದ್ದೆಲ್ಲ, ಅಂದ್ರೆ ಸ್ವಲ್ಪ ದೊಡ್ಡ ವಾಹನ ತಗೊಳ್ತಾನೆ ಅಂತ ಹೇಳಿ ಹೇಳಬೇಕು ಅಂತೇಳಿ.
ಮತ್ತೆ ಅದರಲ್ಲಿ ಚತುಷ್ಪಾತ ರಾಶಿ ಬಂದ್ರೆ ವಾಹನ ರಾಶಿ ಯಾವುದು ಬರ್ತದೆ, ಅದು ಮೇಷ ಆಗಿ ಬಂದ್ರೆ 4 ಕಾಲಿನದ್ದು ಅಂದ್ರೆ 4 ಚಕ್ರದ ವಾಹನ. ಅದು ಯಾವ್ದು ತುಲಾ ರಾಶಿಯಾಗಿ ಬಂದ್ರೆ 2 ಚಕ್ರದ ವಾಹನಗಳನ್ನು ಹೇಳಬಹುದು. ಹೀಗೆಲ್ಲ ನಾವು ಆ ಸಂದರ್ಭಕ್ಕೆ ಆ ಯುಕ್ತಾಯುಕ್ತತೆಯನ್ನು ನೋಡಿಕೊಂಡು ನಾವು ಚಿಂತನೆ ಮಾಡುವಂಥದ್ದು. ಚತುರ್ಥ ರಾಶಿಯಿಂದಾಗಿ ವಾಹನಗಳನ್ನು, ಮತ್ತೆ ಮೂರ್ತಿ ಕೋಶೋಧನ್ವಿನೋ ವಾಹನಾನಿ ಮಂತ್ರ, ಮಂತ್ರವನ್ನ ಅಂದ್ರೆ ಮಂತ್ರಿಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ಇದರಲ್ಲಿ ಏನುಂಟು? ಯೋಧ ವಾಹೋ ಮಂತ್ರ ಅಂತ ಇದೆ. ವಾಹೋ ಮಂತ್ರ, ಸರಿ, ಮಂತ್ರ. ಮಂತ್ರಿಗಳನ್ನ ಚಿಂತನೆ ಮಾಡುವಂಥದ್ದು, ಮಂತ್ರಾಲೋಚನೆಯನ್ನ ನಾವು ರಾಜರೆಲ್ಲ ಮಂತ್ರಾಲೋಚನೆ ಮಾಡ್ತಾರೆ, ಅದನ್ನೆಲ್ಲ ಚಿಂತನೆ ಮಾಡುವಂಥದ್ದು ಪಂಚಮ ರಾಶಿಯಿಂದಾಗಿ. ಮಂತ್ರ ಮಾರ್ಗಾಯುರ್ ಮನಶ್ಚ ಅಲ್ವಾ, ಮಾರ್ಗಾಯು ಶತ್ರು ಮಾರ್ಗೋತ್ಥಾಯು ಸ್ವಾಂತಂ. ಸರಿ, ಶತ್ರು. ವಾಹನ ಮಂತ್ರ ಶತ್ರು, ಅದೇ ಶತ್ರು. 6ನೇ ಭಾವದಿಂದಾಗಿ ಶತ್ರು ರಾಜರನ್ನೆಲ್ಲ, ನಮಗೆ ಯಾರು ಶತ್ರುಗಳು ಇತ್ಯಾದಿ ವಿಷಯಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು 6ಷ್ಠ ಭಾವದಿಂದಾಗಿ. ಶತ್ರು ಮಾರ್ಗ ಆಯುರ್ ಮನಶ್ಚ 7ನೇ ಅದರಲ್ಲಿ ಶತ್ರು ಆದ್ಮೇಲೆ ಏನುಂಟು? ಮಾರ್ಗೋ ಮಾರ್ಗ, ಅಥಾಯು ಆಯು ಸ್ವಾಂತಂ. ಸರಿ ಸರಿ. ಮಾರ್ಗ ಅಂತ ಹೇಳಿದ್ರೆ ಮಾರ್ಗ, ನಾವು ಹೋಗುವಂತ ದಾರಿಗಳನ್ನೆಲ್ಲ ಸಪ್ತಮ ರಾಶಿಯಿಂದಾಗಿ ಕೂಡ ಚಿಂತನೆ ಮಾಡುವಂಥದ್ದು. ರಾಜ ಪ್ರಶ್ನೆಗಳಲ್ಲಿ ಯಾವ ದಿಕ್ಕಿಗೆ ಹೋಗ್ಬೇಕು, ಯಾವ ಮಾರ್ಗ ಅಂದ್ರೆ ಈಗ ಒಬ್ಬನ ಶತ್ರುವಿನ ಗೆಲ್ಲಬೇಕಾದ್ರೆ ಯಾವ ದಿಕ್ಕಿಗೆ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು ಇತ್ಯಾದಿಗಳನ್ನೆಲ್ಲ ಸಪ್ತಮ ಭಾವದಿ ಮಾರ್ಗಕ್ಕೆ ಸಂಬಂಧಪಟ್ಟ ಹಾಗೆ ಚಿಂತನೆ ಮಾಡುವಂಥದ್ದು ಸಪ್ತಮದಿಂದಾಗಿ. ಇನ್ನು ಆಯುಷ್ಯವನ್ನ ಚಿಂತನೆ ಮಾಡುವಂಥದ್ದು ಅಷ್ಟಮ ರಾಶಿಯಿಂದಾಗಿ. ಅದು 2 ಕಡೆ ಕೂಡ. ಸ್ವಾಂತಂ ಹೃನ್ಮಾನ ಅಮರಕೋಶದಲ್ಲಿ ಬರ್ತದೆ. ಸ್ವಾಂತಂ ಹೃನ್ಮಾನ ಸಮ್ಮನ, ಕೊನೆ ಪದ ಹಂಗೆ ನೆನಪಾಗ್ತಿಲ್ಲ, ಕೊನೆ ಅಕ್ಷರ ತಪ್ಪಿ. ಅಂದ್ರೆ ಸ್ವಾಂತ ಅಂತ ಹೇಳಿದ್ರು ಹೃತ್ ಮನ ಮತ್ತೆ ಮನಸ್ಸು ಅಂತ ಹೇಳಿದ್ರು ಒಂದೇ ಅರ್ಥ. ಮನಸ್ಸನ್ನ ಚಿಂತನೆ ಮಾಡುವಂತ ರಾಜನ ಮನಸ್ಥಿತಿಯನ್ನ ಚಿಂತನೆ ಮಾಡುವಂಥದ್ದು ನಮಗೆ 9ನೇ ರಾಶಿಯಿಂದಾಗಿ. ಮತ್ತೆ ಸ್ವಾಂತ ಆದ್ಮೇಲೆ ಏನುಂಟು ಅದರಲ್ಲಿ? ಪ್ರಾಪ್ತಿ ಅಪ್ರಾಪ್ತಿ, ವ್ಯಾಪಾರ ಅಂದು 10ನೇ ರಾಶಿಯಿಂದಾಗಿ ವ್ಯಾಪಾರವನ್ನೆಲ್ಲ ಚಿಂತನೆ ಮಾಡುವಂಥದ್ದು, ಕರ್ಮಕ್ಕೆ ಸಂಬಂಧಪಟ್ಟದ್ದು ವ್ಯಾಪಾರ ವಿಷಯಗಳನ್ನು, ಎಲ್ಲಿ ಅಂಗಡಿಯ ವ್ಯವಸ್ಥೆಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ಅಂದ್ರೆ ಈ ರಾಜನಲ್ಲಿ ಏನೆಲ್ಲ ವ್ಯಾಪಾರ ಆಗ್ತಾ ಇದೆ, ಅವನು ಏನೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾನೆ ಅಂತ ಹೇಳುವಂತ ವಿಷಯಗಳನ್ನು. ಮತ್ತೆ ಪ್ರಾಪ್ತಿ, ಲಾಭಗಳನ್ನು 11ನೇ ರಾಶಿಯಿಂದಾಗಿ. ಅಪ್ರಾಪ್ತಿ, ಯಾವುದು ಸಿಗುವುದಿಲ್ಲ ಅದನ್ನೆಲ್ಲ 12ನೇ ರಾಶಿಯಿಂದ ಚಿಂತನೆ ಮಾಡುವಂಥದ್ದು. ಇದು ರಾಜ ಪ್ರಶ್ನೆಯಲ್ಲಿ ಚಿಂತನೆ ಮಾಡ್ಲಿಕ್ಕಿರುವಂತಹ 12 ಭಾವಗಳು. ಈ ಭಾವಗಳಲ್ಲಿ ಯಾವತ್ತೂ ಕೂಡ ಆ ಭಾವಾಧಿಪತಿಯ ದೃಷ್ಟಿಗಳು ಬಂದಾಗ ಆ ಭಾವಗಳು ಬಲಿಷ್ಠ ಆಗಿರ್ತದೆ. ಯಾವ ಭಾವ ಯೋ ಭಾವ ಸ್ವಾಮಿ ದೃಷ್ಟೋ ಯಥೋವ ಸೌಮ್ಯರ್ವಾಸ್ಯ ತಸ್ಯಾಭಿವೃದ್ಧಿ ಪಾಪೈರೇವಂ ತಸ್ಯ ಭಾವಸ್ಯ ಹಾನಿ ನಿರ್ದೇಷ್ಟವ್ಯ ಪ್ರಶ್ನತೋ ಜನ್ಮತೋವ ಅಂತ ಹೇಳುವಂತ ಮಾತಿದೆ. ಅಂದ್ರೆ ಯಾವ ಯಾವ ಭಾವಗಳಿಗೆ ಆಯಾಯ ಭಾವಾಧಿಪತಿಯ ದೃಷ್ಟಿ ಅಥವಾ ಯೋಗ, ಆಯಾ ಭಾವಾಧಿಪತಿ ಅಲ್ಲಿಯೇ ಇದ್ರೆ ಅದು ಒಳ್ಳೇದು ಅಂತ ಹೇಳಿ ಲೆಕ್ಕ. ಈಗ ನಮಗೆ ಯಾವುದು ವೃಶ್ಚಿಕ ಲಗ್ನವಾಗಿ ಬಂತು ಅಂತ ಇಟ್ಕೊಳ್ಳುವ, ಆಗ 4ನೇ ಭಾವ ನಮಗೆ ಕುಂಭರಾಶಿ ಆಗ್ತದೆ. ಕುಂಭರಾಶಿ ಅಧಿಪತಿ ಕುಂಭರಾಶಿಯಲ್ಲೇ ಇದ್ದಾನೆ, ಇವತ್ತು ಶನಿ ಅಲ್ಲೇ ಇದ್ದಾನೆ. ಅದರಿಂದಾಗಿ ಆಯಾ ಭಾವಾಧಿಪತಿ ಆ ಭಾವದಲ್ಲೇ ಇರುವುದರಿಂದಾಗಿ ಅದು ಒಳ್ಳೇದು ನಮಗೆ. ಆ ಭಾವದಿಂದ ಏನ್ ಚಿಂತನೆ ಮಾಡಬೇಕು, ಮಾತೃ ಮತ್ತೆ ವಾಹನ ಇತ್ಯಾದಿಗಳನ್ನೆಲ್ಲ ಅದಕ್ಕೆಲ್ಲ ಒಳ್ಳೆಯ ವ್ಯವಸ್ಥೆ ಇದೆ ಅಂತೇಳಿ ಚಿಂತನೆ ಮಾಡಬಹುದು. ಇನ್ನು ಅದರಲ್ಲಿ ಶನಿ ಆದ್ರಿಂದಾಗಿ ಎಷ್ಟು ಒಳ್ಳೇದು ಅಂತ ನೋಡಿಕೊಳ್ಬೇಕಾಗ್ತದೆ. ಅದಕ್ಕೆ ಭಾವ ನೋಡಿಕೊಂಡು ಆ ಬಲಾಬಲಗಳನ್ನು ನೋಡಿಕೊಂಡು ಚಿಂತನೆ ಮಾಡಿ ಫಲ ಹೇಳಬೇಕು. ಯೋ ಭಾವ ಸ್ವಾಮಿ ದೃಷ್ಟೋ ಯುತೋವ, ಸ್ವಾಮಿಯ ದೃಷ್ಟಿ ಆಯಾ ಭಾವಕ್ಕೆ ಸ್ವಾಮಿಯ ದೃಷ್ಟಿಗಳು ಬಂದಾಗಲೂ ಕೂಡ. ಈಗ ಇವತ್ತು ನಮಗೆ ವೃಶ್ಚಿಕ ಲಗ್ನವಾಗಿ ಬಂದ್ರೆ ವೃಶ್ಚಿಕ ಲಗ್ನಕ್ಕೆ ಕುಜನ ದೃಷ್ಟಿ ಇದೆ, ಅವನು ವೃಷಭ ರಾಶಿಯಲ್ಲಿದ್ದಾನೆ. ದೃಷ್ಟಿಯ ವಿಷಯಗಳು ನಿಮಗೆ ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಅಂತೂ ಸಪ್ತಮ ದೃಷ್ಟಿ
ಸಪ್ತಮ ರಾಶಿಯಲ್ಲಿ ಸಪ್ತಮ ರಾಶಿಗೆ ಎಲ್ಲಾ ಗ್ರಹರಿಗೂ ದೃಷ್ಟಿ ಇರುವುದರಿಂದಾಗಿ ನೇರ ದೃಷ್ಟಿ ನಮಗೆ ಕುಜನದ್ದು ಲಗ್ನಕ್ಕೆ ಇದೆ. ಅದರಿಂದಾಗಿ ಅದು ಒಳ್ಳೆಯದು. ಲಗ್ನಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಬಲಿಷ್ಠತ್ವವನ್ನು ಹೇಳ್ಬಹುದು. ಅವನಿಗೆ ಶರೀರ ಸ್ವಾಸ್ಥ್ಯತೆ ಎಲ್ಲ ಒಳ್ಳೆದಿದೆ ಅಂತೇಳಿ ಚಿಂತನೆ ಮಾಡ್ಬೋದು. ಜೊತೆಗೆ ಗುರು ಕೂಡ ಇದ್ದಾನೆ, ಅದರಿಂದ ಅದು ಕೂಡ ಶುಭ ದೃಷ್ಟಿ ಆಯ್ತು. ಸೌಮ್ಯರೇಂ ತಸ್ಯ ತಸ್ಯಾಭಿವೃದ್ಧಿ ಅಂತ. ಹಾಗೆ ಶುಭಗ್ರಹರ ಯೋಗಗಳು, ಶುಭಗ್ರಹರ ದೃಷ್ಟಿಗಳು ಕೂಡ ಲಗ್ನಕ್ಕೆ ಬಲಿಷ್ಠತ್ವವನ್ನು, ಆಯಾಯ ಭಾವಗಳಿಗೆ ಪುಷ್ಟಿಯನ್ನು ಕೊಡ್ತಾರೆ. ಆಯಾ ಭಾವಗಳಿಗೆ ಹೇಳಿರ್ತಕ್ಕಂಥ ಭಾವದ ಪುಷ್ಟಿಯನ್ನು. ಈಗ ವಾಹನ ತಗೊಳ್ಳುವಂಥದ್ದು ಇದ್ರೆ ವಾಹನ, ಒಳ್ಳೆಯ ವಾಹನ ಸಿಗ್ತದೆ ಅಂತ ಹೇಳಬೇಕು. ಹಾಗೆ ಅಲ್ಲಿಗೆ ಪಾಪೈರೇವಂ ತಸ್ಯ ಭಾವಸ್ಯ, ಪಾಪಗ್ರಹರ ದೃಷ್ಟಿಗಳು, ಪಾಪಗ್ರಹರ ಯೋಗಗಳು ಅಲ್ಲಿಗೆ ಬಂದಾಗ ಆ ಭಾವದ ಹಾನಿಯನ್ನು ಹೇಳಬೇಕಂದ್ರೆ ವಾಹನದಲ್ಲಿ ಏನೋ ತೊಂದರೆ ಬಂದಿದೆ ಅಂತೇಳಿ ಈ ರೀತಿಯಲ್ಲೆಲ್ಲ ಚಿಂತನೆ ಮಾಡಬೇಕು. ವಾಹನ ಭಾವ ಆಗಿದ್ರೆ ಯಾವ ಭಾವವನ್ನು ಚಿಂತನೆ ಮಾಡ್ತಾ ಇರ್ತೇವೆ ಅದನ್ನ ನೋಡಿಕೊಂಡು ಫಲಚಿಂತನೆಯನ್ನೆಲ್ಲ ನಾವು ಮಾಡಬೇಕಾಗ್ತದೆ. ಹೀಗೆ ಒಂದು ವ್ಯವಸ್ಥೆ ನಮಗೆ. ಹೀಗೆ ಹೋರಾದೆ ಅದು ಆಭ್ಯಂತರ ಭಾವಗಳು ಮತ್ತೆ ಬಾಹ್ಯ ಭಾವಗಳು, ಆಭ್ಯಂತರ ಭಾವಗಳು ಅಂತ ಹೇಳಿದ್ದೇನೆ. ನೇರ ಸಂಬಂಧ ಉಳ್ಳಂತದ್ದು ಕಲ್ಯಸ್ವ ವಿಕ್ರಮ ಗ್ರಹ ಪ್ರತಿಭಾಕ್ಷತಾನಿ ಚಿತ್ತೋತ್ತರಂದ್ರ ಗುರುಮಾನ ಭವವ್ಯಯಾನಿ ಅಂತ ಏನು ಹೇಳಿದ್ದಾರೆ. ಇದು ನಮಗೆ ನೇರ ಸಂಬಂಧ ಉಳ್ಳಂತ ಭಾವಗಳು, ಭಾವಚಿಂತನ. ಪರಂಪರೆಯ ನಮಗೆ ಭಾವ ಸಂಬಂಧ ಇರುವಂತದ್ದು ನಮಗೆ ಹೋರಾದೆಯ ಸ್ತನ ಕುಟುಂಬ ಸಹೋತ್ತ ಬಂಧು ಅಂತೇನೆ ಹೇಳಿದ್ದಾರೆ. ಅದು ಪರಂಪರೆಯ ನಮಗೆ ಸಂಬಂಧ ಉಳ್ಳಂತದ್ದು. ಸರಿ. ಆಮೇಲೆ ಇದರಲ್ಲಿ ಕೂಡ ನಮಗೆ ಭಾವಚಿಂತನೆಯಲ್ಲಿಯೂ ಕೂಡ ಕಲ್ಯ ಅಂತ ನಿನ್ನೆ ನೋಡಿದ್ದೇವೆ. ಅದಕ್ಕೆ ಒಂದು ಇದರಲ್ಲಿ ಯಾವ್ದರಲ್ಲಿ ವ್ಯಾಖ್ಯಾನದಲ್ಲಿ ಬರೀತಾರೆ ಕಲ್ಯ ಅಂತ ಹೇಳಿದ್ರೆ ವಾರ್ತೋ ನಿರಾಮಯ ಕಲ್ಯ ಉಲ್ಲಾಘೋ ನಿರ್ಗತೋ ಗದಾತ್ ಎಂಬುದಾಗಿ ಅಮರಕೋಶದಲ್ಲಿ ಹೇಳ್ತಾರೆ. ವಾರ್ತೋ ನಿರಾಮಯ ಕಲ್ಯ ಅಂತ. ನಿರಾಮಯ ಅಂತ ರೋಗ ಇಲ್ಲದೆ ಇರುವಂತಹ ಸ್ಥಿತಿ. ಅದಕ್ಕೆ ಕಲ್ಯ ಅಂತ ಅಂದ್ರೆ ಸ್ವಸ್ಥತೆಯನ್ನು ಹೇಳ್ತಾರೆ. ನಿರ್ಗತಃ ಗದಾತ್, ರೋಗ ನಿರ್ಗಮನ ಆಗಿರುವಂತದ್ದು, ರೋಗ ಇಲ್ಲದೆ ಇರ್ತಕ್ಕಂಥ ಸ್ಥಿತಿಗಳನ್ನ ಕಲ್ಯ ಅಂತ ಹೇಳ್ತಾರೆ. ಕಲ್ಪ ಅಂತ ಹೇಳುವಂಥದ್ದು ಸೌಂದರ್ಯ, ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತಾರೆ. ಅಂತೂ ಸ್ವಸ್ಥತೆ, ದೇಹ ಸ್ವಸ್ಥತೆ ಅಂತೇಳಿ ಅರ್ಥ. ಇನ್ನು ಅದರಿಂದಾಗಿ ನೇರ ನಮಗೆ ರೋಗ, ಆರೋಗ್ಯ, ಸುಖ, ದುಃಖ ಆದಿ ಏನು ಅನುಭವಗಳೆಲ್ಲ ಬರ್ತದೆ ಆತ್ಮನಿಗೆ ಸಂಬಂಧಪಟ್ಟಾಗೆ, ಅದೆಲ್ಲ ಕಲ್ಯ ಎಂಬುದಾಗಿ ಅರ್ಥ. ಸ್ವಂ ಆತ್ಮನಃ ವಸನಾಶನಾದಿ ಸಂಪಾದಕಂ ಧನಂಚ ದ್ವಿತೀಯ ಭಾವ. ನಮಗೆ ಎರಡನೇ ಭಾವದಿಂದಾಗಿ ಸ್ವಂ ಅಂತ ಹೇಳಿದ್ದಾರೆ. ಸ್ವಂ ಅಂತ ಹೇಳಿದ್ರೆ ನಮಗೆ ಊಟ ಅಥವಾ ವಸ್ತ್ರಗಳನ್ನು ತಗೊಳ್ಳಿಕ್ಕೆ ಸಂಪಾದನೆ ಮಾಡ್ಬೇಕಾಗ್ತದೆ, ಧನವನ್ನು ಸಂಪಾದನೆ ಬೇಕಾಗ್ತದೆ. ಆ ಧನಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ವಿಕ್ರಮ ಅತಿಶಕ್ತಿತ ಅಂತೇಳಿ, ವಿಕ್ರಮಸ್ತು ಅತಿಶಕ್ತಿತ ಅಂತೇಳಿ ಹೇಳ್ತಾರೆ. ವಿಕ್ರಮ ಅಂತ ಹೇಳಿದ್ರೆ ಅತಿ ಶಕ್ತಿವಂತಿಕೆ, ಅಂದ್ರೆ ನಮ್ಮ ಶಕ್ತಿ ಎಲ್ಲ ಹೇಗುಂಟು ಅಂತ ಹೇಳುವಂಥದ್ದು, ನಮ್ಮ ಪರಾಕ್ರಮ ಹೇಗುಂಟು ಅಂತ ಹೇಳುವಂಥದ್ದನ್ನು ತೃತೀಯ ರಾಶಿಯಿಂದಾಗಿ ಅಂತೇಳಿ. ಇನ್ನು ಚತುರ್ಥ ರಾಶಿಯಿಂದಾಗಿ ನಮ್ಮ ಮನೆಯನ್ನ, ನಮಗೆ ಭೋಜನ, ಶಯನಕ್ಕೆ, ಕೂತ್ಕೊಳ್ಳಿಕ್ಕೆ ಎಲ್ಲ ಕಾರಣವಾಗಿ ಅಧಿಕರಣವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ ಮನೆ. ಆ ಮನೆಯನ್ನು ಚಿಂತನೆ ಮಾಡುವಂಥದ್ದು ಚತುರ್ಥ ರಾಶಿಯಿಂದಾಗಿ ಅಂತ ಹೇಳ್ತಾರೆ. ಪಂಚಮದಿಂದಾಗಿ ಪ್ರತಿಭಾ ಅಂತ ಹೇಳಿದ್ರೆ ನಮಗೆ ಯಾವುದು ಉಚಿತ, ಯಾವುದು ಕಾರ್ಯಗಳನ್ನ ಮಾಡಬೇಕು, ಯಾವುದು ಕಾರ್ಯಗಳನ್ನ ಮಾಡಬಾರದು, ಅಥವಾ ನವನವೋನ್ಮೇಷಶಾಲಿ ಪ್ರತಿಭಾ ಅಂತ ಹೇಳ್ತಾರೆ. ಯಾವುದು ಹೊಸತು ನಮಗೆ ಯಾವ್ದಾದ್ರು ಹೊಳಿತಾ ಇರ್ತದೆ ಅದೆಲ್ಲ ಪ್ರತಿಭಾ ಅಂತೇಳಿ ಕರೀತಾರೆ. ಆರನೇ ರಾಶಿಯಿಂದಾಗಿ ನಮಗೆ ಗಾಯಗಳನ್ನು, ಅದರಲ್ಲಿಯೂ ಕೆಲವು ವಾತಪಿತ್ತಾದಿಗಳಿಂದ ಅದರ ನಿಮಿತ್ತದಿಂದಾಗಿ ಗಾಯಗಳಾಗ್ತದೆ, ರೋಗದಿಂದಾಗಿ ಗಾಯಗಳು ಬರ್ತದೆ, ಅಥವಾ ನಮಗೆ ಯಾವ್ದೋ ತಾಗಿ ಕಲ್ಲು ಅಥವಾ ನಾವು ಬಿದ್ದಾಗ್ಲಿ ಅಥವಾ ಕಲ್ಲು ತಾಗಿ ಆಗ್ಲಿ ಮರ ತಾಗಿ ಆಗ್ಲಿ ಗಾಯಗಳೆಲ್ಲ ಆಗ್ತದೆ. ಅಂತಹ
ಗಾಯಗಳನ್ನೆಲ್ಲ ಷಷ್ಠಭಾವದಿಂದಾಗಿ ಚಿಂತನೆ ಮಾಡುವಂಥದ್ದು. ಕೆಲವು ವ್ರಣಗಳು ನಮಗೆ ಹುಟ್ಟಬೇಕಾದ್ರೇನೆ ಇರ್ತದೆ, ಮಚ್ಚೆ ಅಂತ ಕರಿತೇವೆ ನಾವು ಅದನ್ನು, ಅಥವಾ ಆಗಂತದ್ದು ಕೆಲವು ನಂತರ ಬರ್ತದೆ ನಮಗೆ, ಅದನ್ನೆಲ್ಲ ಯಾವುದರಿಂದ ಅಂತ ನೋಡಿಕೊಂಡು ಅಂತದ್ದ ಗಾಯದ ಗುರುತುಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ಚಿತ್ತೋತ್ಥ ಅಂತ ಹೇಳಿದ್ರೆ ಅದು ಕೂಡ ಅದೇ ಕಾಮಕ್ಕೆ ಸಂಬಂಧಪಟ್ಟ ವಿಷಯ, ಉದ್ವೇಗಗೊಳ್ಳುವಂಥದ್ದು ಅಂತ ಹೇಳಿ. ಸ್ತ್ರೀಯರ ಭೋಗ ಇತ್ಯಾದಿಗಳನ್ನೆಲ್ಲ ಸಪ್ತಮ ರಾಶಿಯಿಂದಾಗಿ. ಅಷ್ಟಮದಿಂದಾಗಿ ರಂಧ್ರ ಅಂತ ಹೇಳಿದ್ರೆ ಮೊನ್ನೆ ನೋಡಿದ ಹಾಗೆ ಆದಿವ್ಯಾದ್ಯಾದಿ ಸಮುನ್ನತಿ, ಅಂದ್ರೆ ಆದಿಯ ವ್ಯಾಧಿ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡುವಂತ ಅನಿಷ್ಟಾಗಮನ, ಆದಿವ್ಯಾದ್ಯಾದಿ ಅನಿಷ್ಟಾಗಮಗಳನ್ನು ರಂಧ್ರ ಅಂತ ಕರೀತಾರೆ. ಇನ್ನು ನವಮ ರಾಶಿಯಿಂದಾಗಿ ಐಹಿಕ ಪಾರತ್ರಿಕ ಸುಖಗಳಿಗೆ ಉಪಾಯವನ್ನು ಹೇಳುವಂತ ಉಪದೇಶ ನಮಗೆ ಗುರು ಅಂತೇಳಿ. ಅಂದ್ರೆ ಐಹಿಕ ಸುಖಗಳಿಗೂ ಅಥವಾ ಪಾರತ್ರಿಕ ಸುಖಗಳಿಗೂ ಉಪಾಯವನ್ನು ಯಾರು ಹೇಳ್ತಾರೆ ಅಂದ್ರೆ ಜ್ಞಾನವನ್ನು ಯಾರು ಕೊಡ್ತಾರೆ ಅವನು ಉಪದೇಷ್ಟರು, ನಮಗೆ ಉಪದೇಶ ಮಾಡ್ತಾನೆ ಅವನಿಗೆ ಗುರು ಅಂತ ಕರೀತೇವೆ. ತಂದೆ ಇತ್ಯಾದಿಗಳನ್ನೆಲ್ಲ ಚಿಂತನೆ ಮಾಡುವಂಥದ್ದು. ದಶಮದಿಂದಾಗಿ ಮಾನಹ ಅಂತ ಹೇಳಿದ್ರೆ ಚಿತ್ತ ಸಮುನ್ನತಿ, ಅಭಿಮಾನ, ಅಂದ್ರೆ ನಮ್ಮ ಮನಸ್ಸು ಒಳ್ಳೆಯ ರೀತಿಯ ಮನಸ್ಸಿನ ಒಂದು ವಿಕಸನ, ಉಳ್ಳುವಿಕೆಯನ್ನು ಕರೀತೇವೆ. ಅದೆಲ್ಲ ದಶಮ ಭಾವದಿಂದಾಗಿ. ಏಕಾದಶದಿಂದಾಗಿ ಅರ್ಥಾಗಮನವನ್ನು, ಅರ್ಥವ್ಯಯವನ್ನು ಅಂದ್ರೆ ಸಂಪತ್ತಿನ ನಾಶವನ್ನು, ಖರ್ಚಾಗುವಿಕೆಯನ್ನೆಲ್ಲ ದ್ವಾದಶದಿಂದಾಗಿ ಚಿಂತನೆ ಮಾಡುವಂಥದ್ದು. ಹೀಗೆ ಒಂದು ಪರಸ್ಪರ ಒಂದು ನೇರ ಸಂಬಂಧ, ಇನ್ನೊಂದು ಪರಂಪರೆಯ ಸಂಬಂಧ ಉಳ್ಳಂಥದ್ದು ತನ್ನ ಕುಟುಂಬ ಸಹೋತ್ತ ಬಂಧು ಎಂಬುದಾಗಿಲ್ಲ ಶ್ಲೋಕ, ಅದು ನಮಗೆ ಪರಂಪರೆಯ ಸಂಬಂಧ ಉಳ್ಳಂತ. ಸರಿ, ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ ಕಂಟಕ ಕೇಂದ್ರ ಚತುಷ್ಟಯ ಸಂಜ್ಞಾ ಶ್ಲೋಕ ನಾಳೆ ದಿವಸದಲ್ಲಿ ನೋಡುವ. ಮೂರ್ತಿ ಪರಿಕಲ್ಪಿತ ಶತಪ್ರತೋ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚೇಡತಾಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಯ ಸ್ಥಿತಿ ವಿಭ್ರಶ್ಚಾನೇಕಧಾ ಯಶ್ವತೌ ಆಚರಣ ಸದದಾತ್ಮನೈಕ ಕಿರಣ ತ್ರೈಲೋಕ್ಯ ದೀಪೋ ರವಿ. ಏನಾದ್ರೂ ಪ್ರಶ್ನೆಗಳಿದ್ರೆ 2 ನಿಮಿಷ ಇರ್ತೇನೆ. ನಮಸ್ಕಾರ ಆಚಾರ್ಯ. ನಮಸ್ತೆ. ಲಗ್ನದಲ್ಲಿ ಪಾಪಗ್ರಹ ಇದ್ದು ಗುರುವಿನ ದೃಷ್ಟಿ ಒಳ್ಳೆ ದೃಷ್ಟಿ ಇದ್ರೆ ಮಿಶ್ರ ಫಲವ? ಮಿಶ್ರ ಫಲ ಹೇಳಬೇಕಾದ್ರೆ ಆರೋಗ್ಯಕ್ಕೆ ಸಂಬಂಧದ ಮಿಶ್ರ ಫಲ. ಹೌದು, ಪರಿಹಾರ ಆಗ್ತದೆ ಅಂತ ಗುರುವಿನ ದೃಷ್ಟಿ ಬಂದಾಗ ಸಾಮಾನ್ಯವಾಗಿ ನಮಗೆ ಅದು ಪರಿಹಾರ್ಯ ಅಂತ ಲೆಕ್ಕ. ಸರಿ. ಪಾಪಗ್ರಹದ ದೃಷ್ಟಿ ಇದ್ದಾಗ ಅನುಭವಿಸ್ಲಿಕ್ಕೆ ಬರ್ತದೆ ರೋಗಗಳು, ಆದ್ರೆ ಪರಿಹಾರ ಮಾಡಿಕೊಳ್ಳಿಕ್ಕೂ ಬರ್ತದೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ. ಅಥವಾ ಒಂದು ರೋಗ ಶಾಂತಿಗೆ ಹೇಳ್ತಾರ ತಚ್ಛಾಂತಿರ ಔಷಧೈಹಿ ಹೋಮೈಹಿ ಜಪ ಹೋಮಾರ್ಚನಾದಿಭಿಹಿ ಅಂತ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ. ಸರಿ, ನಮಸ್ಕಾರ. ಸರಿ, ಹಾಗಿದ್ರೆ ಎಲ್ಲರಿಗೂ ಕೂಡ ಶುಭರಾತ್ರಿ. ನಮಸ್ತೆ. ನಾಳೆ ಪಾಠ ಇರುವುದಿಲ್ಲ, ನಾಳೆ ನಾಗರ ಪಂಚಮಿ ಪ್ರಯುಕ್ತ ರಜೆ. ಆಯ್ತಾ, ಎಲ್ಲರಿಗೂ ಕೂಡ ರಜೆ. ಸರಿ ಸರಿ ಗುರುಗಳೇ, ಧನ್ಯವಾದ.